ಬೆಳಕು ಯಾವಾಗ ಆಗ್ತೈತೆ ಅಂತ ಹೇಳಿದರೆ, ಯಾವಾಗ ಎಚ್ಚರ ಆಗ್ತೈತೆ ಅವಾಗ ಬೆಳಕಾದಂಗ್ರಿ. ಅದಕ್ಕಾಗಿ ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ಮಂಜುನಾಥ ಮಲ್ಕೊಂಡೇ ಇಲ್ಲ ರೀ. ಮಲ್ಕೊಂಡಿದ್ದವ್ರು ಏಳನ್ನ ಕೆದರ್ಕಿ ನೋಡ್ರಿ. ಸುಮ್ಮನೆ ನಾವು ದೇವ್ರನ್ನ ಆಗ್ತದೆ. ಎದ್ದೇಳು ಮಂಜುನಾಥ ಹಚ್ಚಿಬಿಡೋದ್ರಿ ಕ್ಯಾಸೆಟ್. ಅವಾಗ ಮನ್ಯಾಗಿನ ಮಂದಿ ಹೇಳ್ತಿದ್ದರಿ, ಅಯ್ಯೋ ಬೆಳಕಾತಪ್ಪ ಅಂತೇಳಿ. ನಾವು ಎಬ್ಸಿದ್ರೆ ಏನು ಪೀಡಾ ಬೀಜೋಕ್ ಅದಾಳವ ಏನು ಎಬ್ಬಸ್ತಾವ ನೋಡಂತಾರ. ಅದಕ್ಕಾಗಿ ದೇವರಿಗೆ ಹೇಳೋದು, ಎದ್ದೇಳು ಮಂಜುನಾಥ ಏಳು ಬೆಳಗಾಯಿತು. ನಿನ್ನನ್ನು ನೋಡಲಿಕ್ಕೆ ಎಲ್ಲ ಹೂಗಳು ಅರಳಿದ್ದಾವೆ, ಪಕ್ಷಿಗಳು ಗಾನ ಮಾಡ್ತಿದ್ದಾವೆ. ಮಂಜುನಾಥಗಲ್ಲರಿ ನಮ್ಮ ಸಲುವಾಗಿನರಿ, ನಮ್ಮ ಸಲುವಾಗಿ ಎಲ್ಲ ಪಶು ಪಕ್ಷಿ ಪ್ರಾಣಿ ನಮಗೆಲ್ಲ ಸ್ವಾಗತ ಮಾಡಾಕತ್ತಾವ್ರಿ. ಅವೆಲ್ಲ ಏಳ್ರಿ ಅಂತೇಳಿ. ಎಚ್ಚರದಲ್ಲಿ ಎಚ್ಚರನಾಗೋ ತಮ್ಮ ಅಂತ ಹೇಳ್ತಾರೆ. ಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನಚಭೂತ ಸಂಗಹ ಅಂತ ಹೇಳ್ತಾರೆ ರೀ ಅವರು. ಈ ಜಾಗೃತ ಸ್ವಪ್ನ ಸುಷುಪ್ತಿಯಲ್ಲಿ ಮೂರೂದಲ್ಲಿಯೂ ನಾನಿದ್ದೇನೆ. ಜಾಗೃತದಲ್ಲಿಯೂ ನಾನಿದ್ದೇನೆ. ಇದ್ದೀರಿಲ್ರಿ? ಈಗ ಇದ್ದೀರಿ. ಹಂಗೆ ಸ್ವಪ್ನದಲ್ಲಿನೂ ಇದ್ದೀರಿ. ಡೀಪ್ ಸ್ಲೀಪ್ನಲ್ಲಿ ಏನ್ರಿ ನಿನ್ನೆ ಎಷ್ಟು ಮಡಿ ಬಂತು, ಇವು ನಮಗೆ ಗೊತ್ತೇ ಇಲ್ಲ ನೋಡ್ರಿ. ಗೊತ್ತಿಲ್ಲ ಅನ್ನೋದು ಗೊತ್ತೈತಿಲ್ರಿ ನಿಮಗೆ? ಯಾರಿಗೆ ಗೊತ್ತಾಗೈತೆ? ಅದು ನನಗೆ ಗೊತ್ತಾಗೈತೆ. ಅದಕ್ಕಾಗಿ ಅದಕ್ಕೆ ತುರ್ಯಾಮಂತೆ ಅಂತ, ತುರ್ಯಾವಸ್ಥಾ ಅಂತಾರೆ. ಅದು ಮೂರೂ ಅವಸ್ಥೆಯನ್ನು ಮೀರಿ ಯಾವುದಿದೆಯೋ ಅದು ನಾನಿದ್ದೇನೆ ಅಂತೇಳಿ. ಎನ್ನೇತಿ ನೇತಿ ವಚನೈಹಿ ನಿಗಮ ಅವೋಚುಹು ತಂ ದೇವ ಮಜಮಚ್ಯುತ ಆಹೂರಗ್ರಮ್ಯಂ. ಶಾಸ್ತ್ರ ನಮಗೆ ಬುದ್ಧಿ ಹೇಳುವಾಗ ದೇವರು ಇದು ಅಂತ ತೋರಿಸಂಗಿಲ್ಲ ರೀ. ನ ಇತಿ ಅಲ್ಲದ್ದನ್ನು ತೋರಿಸ್ತೈತ್ರಿ. ಇದು ನೀ ಶರೀರ ಅಲ್ಲ, ನೀ ಮನಸ್ಸಲ್ಲ, ನೀ ಬುದ್ಧಿ ಅಲ್ಲ, ಚಿತ್ತಲ್ಲ, ಯಾವುದು ಇಲ್ಲ ಅನ್ನಕ್ಕೆ ಬರೋದಿಲ್ಲ ನೋಡ್ರಿ. ಅದು ನೀ ಆಗಿದ್ದೀಯ. ಯಾವುದನ್ನು ಗುರುತಿಸುತ್ತೇನೋ ಗುರುತಿಸುವನು ಗುರುತಿಸುವ ವಸ್ತುವಿಗಿಂತ ಭಿನ್ನನಿದ್ದಾನೆ. ವಿಚಾರ ಮಾಡ್ರಿ. ನಾವು ಬರೇ ಭಜನೆ ಮಾಡಿದ್ವಿ, ಕತಿ ಕೇಳಿದ್ವಿ, ಕತಿ ಭಾಳ ಕೇಳೇವ್ರಿ, ಭಾಳ ಆತ. ಈಗ ನಮ್ದು ನಾವು ತಿಳ್ಕೊಬೇಕ್ರಿ. ಇದ್ದ ವಸ್ತು ಇದ್ದಂತೆ ನೋಡೋದೇ ಜ್ಞಾನ ರೀ. ಒಂದು ಮಹಾಭಾರತ ಓದ್ತೇವೆ, ಕೇಳ್ತೇವೆ ಖರೆ ರೀ. ಆದರೆ ಮಹಾಭಾರತದ ಅರ್ಥ ಅದು ಗುರುವಿನ ಮುಖಾಂತರ ತಿಳ್ಕೊಬೇಕ್ರಿ. ಮಹಾಭಾರತದ ಕೊನೆಯಲ್ಲಿ ಕೃಷ್ಣ ಆ ಕೌಂತೆಯನಿಗೆ ಅಂದ್ರೆ ಕರ್ಣನಿಗೆ ಹೇಳ್ತಾನೆ, ನೀನು ರಾಧೇಯನಲ್ಲಪ್ಪ, ನೀ ಕೌಂತೆಯನಿದ್ದಿ ಅಂತ ಹೇಳ್ತಾನೆ. ನೋಡಿರಿಲ್ರಿ ಮಹಾಭಾರತ ಎಲ್ಲರೂ? ನೀ ರಾಧೇಯನಲ್ಲ, ನೀ ಕೌಂತೆಯನಿದ್ದಿ. ಅವನು ಕೃಷ್ಣ ಹೇಳಿದ ಮೇಲೇನೆ ಅವನು ಕೌಂತೆಯ ಆದನು ಅಥವಾ ಮೊದಲಿನಿಂದಲೂ ಅವನು ಕೌಂತೆಯನೇ ಇದ್ದ. ತಿಳಿದರೂ ಅವನು ಕೌಂತೆಯನಿದ್ದ, ತಿಳಿಯದೇ ಇದ್ದರೂ ಕೌಂತೆಯನಿದ್ದ. ಹೇಗೋ ಹಾಗೆ ನಾವು ಸಹಿತ ತಿಳಿದರೂ ಬ್ರಹ್ಮ ಇದ್ದೇವೆ, ತಿಳಿಯದೇ ಇದ್ದರೂ ಬ್ರಹ್ಮ ಇದ್ದೇವೆ. ನಮಗೆ ತಿಳಿದಿದ್ದಿಲ್ಲ. ನಮಗೆ ಕೃಷ್ಣ ಅವನಿಗೆ ಬಂದು ಹೇಗೆ ಹೇಳಿದನೋ ಹಾಗೆ ಗುರು ಬಂದ ನೀನು ಬ್ರಹ್ಮನಿದ್ದೀಯ. ಗುರು ನಿಮಗೆ ಎಷ್ಟು ಬ್ರಹ್ಮನಿದ್ದೆ ಅಂತ ಹೇಳಿದರೂ ಸಹಿತ ಅದು ಸೆಕೆಂಡ್ ಪರ್ಸನ್ ಹೇಳ್ದಂತೆ. ಅದು ನಾನು ಬ್ರಹ್ಮ ಇದ್ದೇನೆ ಅನ್ನೋದರಲ್ಲಿ ಪರಿವಸನಾಗಬೇಕು. ಎಂ ಜೋಶಿ ಡಾಕ್ಟರ್ ಭಾಳ ಕಣ್ಣಿಂದ ಆಪ್ರೇಷನ್ ಮಾಡಿದ್ದಾರೆ. ಅವ್ರು ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಅವ್ರು ಹೇಳ್ತಾರೆ, ನಾ ಮಾಡಿದ ಆಪ್ರೇಷನ್ 99.9 ಸಕ್ಸಸ್ ಅದ. ಆದರೂ ಸಹಿತ ಕಣ್ಣು ಕಾಣಿಸಾಕತ್ತಿಲ್ಲ ಅನ್ನೋದು ಯಾರು ಹೇಳ್ಬೇಕ್ರಿ? ನಾವು ಹೇಳ್ಬೇಕು. ಹಂಗೆ ಗುರು ನಿಮಗೆಲ್ಲ ಉಪನಿಷತ್ತು ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಹೇಳಿದ ನಂತರ ಆ ಸ್ವಸ್ವರೂಪ ನಾನಿದ್ದೇನೆ ಅನ್ನೋದು ನಿಶ್ಚಯ ಆಗಬೇಕು. ಒಂದ್ಸಲ ನಿಶ್ಚಯ ಆದಮೇಲೆ ಹುಡುಗಿಗೆ ನೋಡಕ್ಕೆ ಅವನು ಹೋಗಂಗಿಲ್ಲ, ಹುಡುಗರು ನೋಡಕ್ಕೆ ಅವನು ಹೋಗಂಗಿಲ್ಲ. ಅಷ್ಟು ಕರೆಕ್ಟ್ ಮಾಡ್ತೀರಿ ನೋಡ್ರಿ ವ್ಯವಹಾರದೊಳಗೆ. ಹಂಗೆ ಗುರು ನಮಗೊಂದ್ಸಲ ನೀ ತತ್ವಂ ಅಸಿ ಹೇಳಿದ ಮುಗೀತ್ರಿ ಅಲ್ಲಿಗೆ. ನಾನು ಮೂರು ಅವಸ್ಥೆಗಳನ್ನು ಮೀರಿ ನಾನಿದ್ದೇನೆ. ಎಷ್ಟು ಚಂದದ ನೋಡ್ರಿ ಅದು. ಎನ್ನೇತಿ ನೇತಿ ವಚನೈಹಿ ಅಂತಾರಲ್ರಿ. ನಿಗಮ ಅಂತ ಹೇಳಿದ್ರೆ ವೇದ ಏನು ಹೇಳ್ತೈತಿ, ನೀ ಅದು ಅಲ್ಲ 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 ಅಂತ ತೋರಿಸ್ತೈತ್ರಿ. ಅದು ಒಂದು ದೊಡ್ಡ ಕಲ್ಲದರಿ,
ಆ ಕಲ್ಲಿನಲ್ಲಿ ನಾನು ಗಣಪತಿ, ನಿಮಗೆ ಗಣಪತಿ ಬೇಕಂದ್ರೆ ಗಣಪತಿ, ಅದರ ನೀವು ಏನು ಹೇಳ್ತೀರಿ ಅದು ಮೊದಲು ಅದರಿ ಅಲ್ಲಿ. ಈಗ ಒಂದು ಕಲ್ಲದ ಯಾವ ಮೂರ್ತಿ ಕೆತ್ತಂದ್ರಿ ನೀವೇ ಹೇಳಿ. ದತ್ತಂದ ನಾ ದತ್ತನ ಚಿತ್ರ ತೆಗಿತೇನೆ ಅದ್ರ ಈಗ ನೋಡಕತ್ತೇನಿಲ್ರಿ, ಹಂಗ ಮಾಡಿದ್ರಿ. ಇದು ದತ್ತಂದ ಕಲ್ಲಿನ್ಯಾಗ ದತ್ತನ ಮೂರ್ತಿ ಕಟ್ಟಿದ್ದಾರೆ. ಕಟ್ಟಿದ ಅದು ಆ ಕಲ್ಲು ಎಲ್ಲ ಕಟ 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 ಕಡಿತಾರೆ. ಅಲ್ಲದನ್ನು ತೆಗಿದ್ರೆ ಅದ್ರ ಆ ಮುಂಚಿತವಾಗಿನ ದತ್ತಪ್ಪ ಇದ್ದಾರೆ, ಹೌದಿಲ್ರಿ? ಅದು ಪೂರ್ಣ ಹೊರಹೊಮ್ಮಿದ ಮೇಲೆ ನಾ ಅದನ್ನು ಟಚ್ ಸಹಿತ ಮಾಡಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ ಗುರು ನಮಗೇನು ಹೇಳ್ತಾನೆ, ನೀನು ದೇಹತ್ರಯಾತೀತ ಕಾಲತ್ರಯಾತೀತ. ಭಾಳ ವಿಚಾರ ಮಾಡಿ ಹೇಳ್ಯಾರಿ ನಮ್ಮ ಶಾಸ್ತ್ರ. ಕೊನೆಗೆ ಹೇಳ್ತಾರೆ ಅವರು, ಪ್ರಾತರ್ಭಜಾಮಿ ತಮಸ ಪರಮರ್ಕವರ್ಣಂ ಪೂರ್ಣಂ ಸನಾತನ ಫಲಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಂ ಅಶೇಷಮೂರ್ತೌ ರಜ್ವಾಂ ಭುಜಂಗಮೈವ ಪ್ರತಿಭಾಸಿತಂ ವೈ ರಜ್ವಾಂ ಭುಜಂಗಮೈವ ಪ್ರತಿಭಾಸಿತಂ ವೈ. ರಜ್ವಾಂ ಭುಜಂಗಮವೈ ಅಂತ, ರಜ್ಜು ಅಂತ ಹೇಳಿದ್ರೆ ಹಗ್ಗರಿ. ಹಗ್ಗದಲ್ಲಿ ಹಾವು ಹೇಗೆ ಕಲ್ಪಿತವಾಗಿದೆಯೋ ಬ್ರಹ್ಮನಲ್ಲಿ ಇದು ಜಗತ್ತೆಲ್ಲವೂ ಕಲ್ಪಿತವಾಗಿದೆ. ತಿಳಿದ ನಂತರ ಹಾವು ಇಲ್ಲ ಅಲ್ಲಿ. ಅವ್ನು ರಾತ್ರಿ ಸಿನಿಮಾ ನೋಡಿ ಬಂದ ಕಚ್ಚಂತೇಳಿ ಅವ್ನಿಗೆ ಕಂಪೌಂಡ್ನ್ಯಾಗ ಹಾವ ಕಡಿದು ಬಿಡ್ತೈತ್ರಿ. ಅವ್ವ ಅಂತಾನ, ಲಬ ಲಬ ಒಯ್ಕೊತಾನ. ಮನ್ಯಾಗಿನ ಮಂದಿ ಬರ್ತಾರ, ಏನಾಯ್ತು ಅಂತಾನ. ಇಲ್ಲ ನನಗೆ ಇಲ್ಲೇ ದಾಟುವಾಗ, ಕಂಪೌಂಡ್ ದಾಟುವಾಗ ನನಗೆ ಹಾವು ಕಡಿದಮ್ಮ ಅಂತಾನೆ. ಹಾವು ಎಲ್ಲಿ ಕಡ್ದೈತೆ ನೋಡಿದ್ರೆ ರಕ್ತಾನು ಬಂದಿರ್ತೈತ್ರಿ. ಅಪ್ಪ ಅದಕ್ಕೆ ಚಿಕ್ಕಿನೂ ಬಿದ್ದಿರ್ತಾವು. ಅಮ್ಮ ನಾನು ನಿನ್ನ ತೊಡೆ ಮೇಲಿನ ಪ್ರಾಣ ಬಿಡ್ತೇನಮ್ಮ ಅಂತೇಳಿ ಹಿಂಗೆ ಮಲ್ಕೋತಾನ. ಖರೆ ಬುರುಗೂ ಬರ್ಲಿಕ್ಕೆ ಶುರು ಆಗ್ತೈತಿ. ಅವರಪ್ಪ ಅಂತಾನ, ನೋಡೋಂತಡಿಲಿ ಹಾವು ಅಲ್ಲಿ ಬಿದ್ದೈತೆ ನೋಡಲ್ಲಿ, ಉದ್ದ ಬಿದ್ದೈತೆ ನೋಡಿ, ಕರೆ ಹಾವು ಅಂತಾನ. ಅವರಪ್ಪ ದೊಡ್ಡದು ಬಂದು ಬ್ಯಾಟ್ರಿ ತೊಗೊಂಡ್ಬಂದು ನೋಡ್ತಾನ. ಎಲ್ಲ ಇವನು ಅಂತಾನ, ಅದು ಸೈಕಲ್ದ ಟ್ಯೂಬ್ ಬಿದ್ದಿರ್ತೈತ್ರಿ. ಅದರದ್ದು ನಿಪ್ಪಲ್ರಿ, ಅದ್ರ ಮೇಲೆ ಕಾಲಿಟ್ಟಿರ್ತಾನ. ಅದು ಕಚ್ಚಂತೆ ಅದು ಅವನಿಗೆ ನೋವು ಉಂಟು ಮಾಡಿರ್ತೈತಿ. ಇವನೇನು ತಿಳ್ಕೊಂಡ ಹಾವು ಅಂತೇಳಿ. ಅದು ಹಾವಂತ ತಿಳ್ಕೊಂಡ ಮಬ್ಬಗತ್ತಲಿನಲ್ಲಿ, ಸ್ಪಷ್ಟ ಬೆಳಗಿಲ್ಲದಲ್ಲಿ ಅಲ್ಲಿ ಮಬ್ಬುಗತ್ತಲಿನಲ್ಲಿ ಅದು ಹಾವಂತ ಕಂಡತರಿ. ಆದ್ರೆ ಅವನಂತಾನ, ನೋಡ್ಬಾ ಮಗ ಅದು ಏನಂತ ಹೇಳಿದ್ರು. ನೋಡಿಯೋ ಒಲ್ಲೆ ಅದು ಹಾವದು ಅಂತಾನ. ಕೋಲ್ ತೊಗೊಂಡು ಹೊಡಿತೇನೆ ನೋಡಿ ನಿನ್ನ ಮುಂದೆ ಅಂದ್ರೆ ದನ ಹೊಡಿತಾರ. ಅವಾಗ ಒಂದು ಸ್ವಲ್ಪ ಧೈರ್ಯ ಬರ್ತೈತಿ. ಬಾ ಇಲ್ಲಿ ಅಂತೇಳಿ ಲೈಟ್ ಬಿಡ್ತಾನ. ಅವಾಗ ಅವನ್ನ ಯಪ್ಪ ಅಂತೇಳಿ ಗುರು ನುಂಗ್ತಾನ. ಉಗುಳು ಬಂದಿದ್ದ ಅವಾಗ ಫ್ರೆಶ್ ಆಗಿಬಿಡ್ತಾನೆ. ಹೇಗೋ ಹಾಗೆ ನಮಗಿನ್ನೂ ಅಜ್ಞಾನ ಇದ್ದಾಗ ಈ ಅಜ್ಞಾನಮಯ ಪ್ರಪಂಚದ ಕಷ್ಟ ಸುಖ ಎಲ್ಲ ನನಗನ್ನಿಸ್ತೈತಿ. ಇವೆಲ್ಲ ಸುಳ್ಳದರಿ. ಹಣ್ಣು ನೋಡಿದರೆ ಸುಖ ಇದ್ದಿದ್ದು ಸುಳ್ಳ, ದುಃಖ ಇದ್ದಿದ್ದು ಸುಳ್ಳರಿ. ನಾವೆಲ್ಲ ನಾಟಕದೊಳಗೆ ಪಾತ್ರ ಮಾಡಕತ್ತೇವೆ. ಈ ನಾಟಕದಲ್ಲಿ ನಮಗೆ ಯಾವ ಪಾತ್ರ ಸಿಕ್ಕಿದೆಯೋ ಅದನ್ನು ಚೆನ್ನಾಗಿ ನಿರ್ವಹಿಸ್ರಿ. ನೀವು ಪಾಲಿಟಿಕ್ಸ್ನಲ್ಲಿದ್ದೀರಿ, ಅಲ್ಲೇನೂ ಒಂದು ನಾಟಕದೊಳಗೆ ನಿಮಗೆ ಪಾತ್ರ ಕೊಟ್ಟಾನ ಅದು ಮಾಡಿ. ನಿಮ್ಮ ಮನೆಯೊಳಗೆ ತಾಯಿ ಪಾತ್ರ ಕೊಟ್ಟಾರ, ತಾಯಿ ಆಗಿರಿ. ಟೀಚರ್ ಪಾತ್ರ ಕೊಟ್ಟಿದ್ದಾರೆ, ಟೀಚರ್ ಪಾತ್ರ ಮಾಡಿರಿ. ಅದು ಪಾತ್ರ ಅತ್ತಿರದ ಇನ್ನೂ ಚೆನ್ನಾಗಿ ಮಾಡಿರಿ. ಸೊಸಿದದ ಮಾಡ್ಕೊಂತ ಹೋಗುದ್ರಿ. ಆದರೆ ಪಾತ್ರದೊಳಗೆ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇರ್ತಾರೋ ಎಲ್ಲ ಸೇಮ್ ರೀ. ಗಂಡ ಹೆಂಡತಿಗಿಂತ ಚಲೋನೇ ಇರ್ತಾರ್ರಿ. ಮುಗಿದ ಮೇಲೆ ಭಾರ ಇಲ್ಲಂತ ಏನ್ರಿ ಅಂತ ಆಯ್ತು, ನಾಟಕ ಮುಗಿತೀವಿ. ನಮ್ದು ಅಷ್ಟದ ರೀ. ಅಂಕದ ಪರದೆ ಜಾರಿದ ಮೇಲೆ ಮುಗಿತ್ರಿ. ಪರದೆ ಒಂದ್ಸಲ ಇಳಿತು, ನೀವು ನಾವು ಇವು ಭಾಳ ಹೊತ್ತಾದ್ರಿ ಅಂತೇಳಿ ನಾಟಕ ಮಾಡೋರು ಹೋಗ್ಕೊಂಡು ತಮ್ಮ ಮನೆಗೆ ಹ್ಯಾಂಗೆ ಹೋಗ್ತಾರೆ ನೋಡ್ರಿ. ನಾವು ನಮ್ದು ಪಾತ್ರ ಮುಗಿತಪ್ಪ ಅಂತ ಹೇಳಿದ್ರೆ ನಾವು ಮುಗಿಸಿ ಹೋಗೋರಿ. ನಾವು ಇಷ್ಟ ತಿಳ್ಕೊಳ್ಬೇಕು ನೋಡ್ರಿ. ಯಾವುದೂ ಸತ್ಯ ಅಲ್ಲ. ಈ ಜೀವನದಲ್ಲಿ ನಮಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾನೆ. ಆ ಪಾತ್ರವನ್ನು ಚೆನ್ನಾಗಿ ಮಾಡಿರಿ, ನಗ್ನಗ್ತಾ ಮಾಡಿರಿ. ಅಳು ಪಾತ್ರ ಇದ್ದು ಚಂದ ಅಳ್ರಿ, ಇನ್ನೂ ಚಲೋ ಆಳ್ರಿ. ವಿಲನ್ ಪಾತ್ರ ಸಿಕ್ಕಿದ್ರೆ ಇನ್ನೂ ಕ್ರೂರಂಗೆ ಅದ್ರ ಪಾತ್ರ ಮಾಡಿ.
ನೋಡ್ರಿ ಅವ್ನು ಒದ್ರು ಸಹಿತ ಅಂತ ಹ್ಯಾಂಗೆ ಒದ್ದೆ ನೋಡ, ಚಲೋ ಒದ್ದೆ ಇಲ್ಲ, ಅವನಿಗೂ ಅವಾರ್ಡ್ ಕೊಡ್ತಾರೆ ಬೆಸ್ಟ್ ವಿಲನ್ ಅಂತ ಹೇಳಿ. ಅದಕ್ಕಾಗಿ ಯಾವುದಕ್ಕೂ ಅಳವಾಗನ್ನೋದೇ ಭಗವದ್ಗೀತಾ. ಅಶೋಚ ನನ್ವಶೋಚಸ್ವ ಪ್ರಜ್ಞಾವಾದಾಕ್ಷ ಭಾಷಸೆ ಗತಾಸು ನ ಗತಾಸುಷ ನಾನು ಶೋಚಂತಿ ಪಂಡಿತ. ಯಾವುದಕ್ಕೂ ಅಳವಾಗಲಿ, ಅಳಬೇಡ ತಂಗಿ ಅಳಬೇಡ. ಎಷ್ಟು ಚಂದದ ನೋಡಿದ ಹಾಡು. ಸುಳ್ಳು ಅಳಾಕತ್ತೀವ್ರಿ ನಾವು, ಅಳೋದಕ್ಕೆ ಪ್ರಮೇಯ ಇಲ್ಲ. ಇದ್ದಿದ್ದಷ್ಟು ದಿನ ನಾವು ಬಂದೇವ ಶ್ರೀಶೈಲ ನೋಡೋದಕ್ಕೆ, ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗೋರು ಅದೇವಿ. ನಾವು ಹೋಗೋ ತನಕ ಆನಂದವಾಗಿರಿ ಅನ್ನೋದೇ ಭಗವದ್ಗೀತಾ. ಈ ಭಗವದ್ಗೀತಾನ ನೀವು ಗುರುವಾರ ಪಠಣ ಮಾಡೇ ಮಾಡ್ತೀರಿ, ಪುನಃ ಮಾಡ್ತೀರಿ. ಅದಕ್ಕಾಗಿ ಈ ಭಗವದ್ಗೀತೆಯ ಶ್ರೀಕೃಷ್ಣನ ಕೃಪೆ ನಮ್ಮೆಲ್ಲರ ಮೇಲೆ ಇದೇ ರೀ. ನೀವು ಕಂಠಸ್ಥ ಮಾಡಿರಿ, ಇದೇ ಇನ್ನೂ ಚೆನ್ನಾಗಿದ ಅರ್ಥ ಆಗಿ ಅದು ನಿಮ್ಮ ಜೀವನದಲ್ಲಿ ಸಫಲ ಆಗುವಂತೆ ಮಾಡಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ಹರಿ ಓಂ.